ಎಲ್ಲರಿಗೂ ಪಿಕ್ಸೆಲ್ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಬೆಳಗ್ಗೆನೇ 5 ಗಂಟೆಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟಿರೋದು ಪಾವಗಡ ಕಡೆ. ಈಗ ಸಮಯ 5 ಗಂಟೆ. ನೋಡಿ ಸ್ಕೈ ಎಷ್ಟು ಚೆನ್ನಾಗಿದೆ ಅಂತ. ಈಗ ತಾನೇ ಸನ್ರೈಸ್ ಆಗ್ತಾ ಇದೆ. ನಾವು ಅರೌಂಡು 8 ಗಂಟೆಗೆ ನಾವು ಪೆನ್ಕೊಂಡ ರೀಚ್ ಆದ್ವಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಕೃಷ್ಣದೇವರಾಯ ಸ್ಟ್ಯಾಚು ನೀವು ನೋಡೋದಕ್ಕೆ ಸಿಗುತ್ತೆ. ನಮ್ಗೆ ಇಲ್ಲಿ ಒಬ್ಬರು ಗೈಡ್ ಸಿಕ್ಕಿದ್ರು. ಅವರು ಇದು ಹಿಸ್ಟ್ರಿ ಬಗ್ಗೆ ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂತ ನೀವು ಕೂಡ ಕೇಳ್ಕೊಂಬನ್ನಿ. ನೋಡಿ, ಇದೇ ಪೆನ್ಕೊಂಡ ಎಂಟ್ರೆನ್ಸು. 9 ಟನ್ 21 ಫೀಟ್. ಇವರು ಮನೆಯಲ್ಲಿ ಅಜ್ಜಿ ತಾತ ಊಟ ಮಾಡ್ತಾ ಇದ್ದಾರೆ. ಕಾಸ್ಟ್ 60 lakhs. 46 21 ಫೀಟ್. ಶ್ರೀ ಕೃಷ್ಣದೇವರಾಯ ಎಂಪೈರರ ಇದು 2ನೇ ರಾಜಧಾನಿ. ಕೃಷ್ಣದೇವರಾಯ ಇಲ್ಲಿ ಬರ್ತಾ ಇದ್ದು ಹೋಗ್ತಾ ಇದ್ರು. ಅವರು ಪ್ಯಾಲೇಸ್ ಗಗನ ಮಹಲ್ ಅಲ್ಲಿ ಕಂಬದಲ್ಲಿ ತಿರುಮಲಾದೇವಿ ಚಿನ್ನಾದೇವಿ ಇಬ್ಬರು ಬಂದ್ರೆ ಕೃಷ್ಣದೇವರ ಅವ್ರ ಜೊತೆಯಲ್ಲಿ ಮಹಾಮಂತ್ರಿ ತಿಮ್ಮರಸ ಅಪ್ಪಾಜಿ ಅಂತ ಕೂಗ್ತಾ ಇದ್ರು. ಅವರು ಈ ಬಂದ ಬರ್ತಾ ಇದ್ರು. ಅವ್ರ ಜೊತೆಯಲ್ಲಿ ಭೇಟಿ ಜನ ಕಣಿ ಕಳಸಾರ ಜನ ತಿಮ್ಮನ ಅಂತ ಅವರು ಬರ್ತಾ ಇದ್ರು. ಗಗನಮಹಲ್ದು 2ನೇ ಸ್ಟೇಜ್ನಲ್ಲಿ ಭುವನ ವಿಜಯ ಇಟ್ಟುಕೊಂಡು ಅಲ್ಲಿ ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ರು. ಅದರಲ್ಲಿ ಒಂದು ರತ್ನಪ ಸಿಂಹಾಸನ ಇದೆ. ಅದರಲ್ಲಿ ಅವ್ರು ಕೂತ್ಕೊಂಡು ಸ್ಪೀಚ್ ಮಾಡೋದು. ಆ ಸಿಂಹಾಸನ ಈಗ ನಿಮ್ಮ ಮೈಸೂರಿನಲ್ಲಿ ಮ್ಯೂಸಿಯಂನಲ್ಲಿ ಇದೆ. ಅದೇ ನಮ್ಮ ಪೆನುಗೊಂಡ ಅದಕ್ಕೆ ಅಷ್ಟು 1336ರಿಂದ ಹರಿಹರರಾಯ, ಪುಕ್ಕರಾಯ, ವಿದ್ಯಾರಣ್ಯ ಸ್ವಾಮಿ ಅವರ ಆಶೀಸ್ಸು ತಗೊಂಡು ವಿಜಯನಗರ ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ಎಷ್ಟು ಜನ ರಾಜುಗಳು ಬಂದು ಎಷ್ಟು ವಂಶಿಗಳು ಹೋಗಿದ್ದಾರೆ ಗೊತ್ತಾ? ಸಂಗಮ ವಂಶಿಗರು, ಸಾಲುವ ವಂಶಿಗರು, ಉಳುವ ವಂಶಿಗರು, ಲಾಸ್ಟ್ 68 ವಂಶಿಗರು ಇಲ್ಲಿ ಬಂದು 1336 ಗ್ಯಾಸ್ 1679 ಒಳಗೆ ರಾಜ್ಯಪಾಲನ ಮಾಡಿ ಹೋಗಿದ್ದಾರೆ. ನಮಗೆ ಆ ಫೋರ್ಟು ಅಥವಾ ಕರ್ ರೋಡು ಏನು ಅಂತ ಹೇಳ್ತಾರಲ್ಲ, ಆ ರೋಡ್ಗೆ ಹೋಗೋದಕ್ಕೆ ಕನ್ಫ್ಯೂಸ್ ಆಯಿತು. ಮ್ಯಾಪಲ್ಲಿ ಕೂಡ ಅದು ಸರಿಯಾಗಿ ತೋರಿಸ್ತಾ ಇರಲಿಲ್ಲ. ಒಂದಷ್ಟು ಜನ ಕೇಳಿದ್ವಿ, ಅವರು ಸರಿಯಾಗಿ ಬೇರೆ ಬೇರೆ ರೂಟ್ ಹೇಳ್ತಾಯಿದ್ರು. ಯಾರೋ ಒಬ್ಬರು ಕರೆಕ್ಟಾಗಿ ಹೇಳಿದ್ರು, ಇವಾಗ ಹೊಸದಾಗಿರೋ ಆ ಕರ್ ರೋಡು ಕರೆಕ್ಟಾಗಿ ಈ ಕಡೆ ಹೋಗಬೇಕು ಅಂತ. ಯಾಕಂದರೆ ಎಲ್ಲ ಬೈಕರ್ಸು ಬರ್ತಾ ಇರೋದೇ ಕರ್ ರೋಡ್ ಏನಿದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಬೈಕ್ ರೈಡರ್ಸು ಇಲ್ಲಿಗೆ ಬರೋದೇ ಇಲ್ಲಿ ಈ ರೋಡಲ್ಲಿ ರೈಡ್ ಮಾಡಿ ಮಸ್ತ್ ಮಜಾ ಮಾಡೋಕ್ಕೆ. ನಾವು ರೈಡ್ ಮಾಡಿ ಒಳ್ಳೆ ಸೂಪರ್ ಆಗಿತ್ತು. ನೀವು ಯಾರಾದರೂ ಬಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ವ್ಯೂ ನಮ್ಮ ಡ್ರೋನ್ ಶಾಟಲ್ಲಿ ಇದು ನೋಡಿ. ಇದೇ ಇಲ್ಲಿನ ಕಾರ್ ಮತ್ತು ಪಾರ್ಕಿಂಗ್ ಲಾಟು. ಇಲ್ಲಿ ನೀವು ಗಾಡಿಗಳು ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಆ ಕರ್ ರೋಡು ಮತ್ತು ಒಂದು ಮಂಟಪ ಮತ್ತು ಸ್ವಲ್ಪ ಮೇಲೆ ಹೋದರೆ ನಿಮಗೆ ಕಾಲಭೈರವೇಶ್ವರ ಮತ್ತು ಕಾಳಿಕಾಂಬ ಒಂದು ಚಿಕ್ಕ ಕೇವ್ ಒಳಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ. ದೇವಸ್ಥಾನ ಮಾತ್ರ ಒಳಗಡೆ ದೇವ್ರು ಮಾತ್ರ ಸೂಪರಾಗಿದೆ. ಸುಮ್ಮನೆ ಅಲ್ಲಿ ಕರು ರೋಡ್ ನೋಡ್ಬಿಟ್ಟು ಯಾರೂ ವಾಪಸ್ ಹೋಗಬೇಡಿ. ಈ ದೇವಸ್ಥಾನಕ್ಕೆ ಬನ್ನಿ, ಒಳ್ಳೆ ಸೂಪರ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂದ್ಬಿಟ್ಟು. कोटिभास्वरं भवापितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथ कालभैरवं भजे.
स्वरम्भवाप्तितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूल. ನೋಡಿ ದೂರದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಪೆನುಗೊಂಡ ಫೋರ್ಟು. ಇವಾಗ ಸದ್ಯಕ್ಕೆ ಯಾರನ್ನು ಬಿಡ್ತಾ ಇಲ್ಲ, ಯಾಕಂದರೆ ಏನೋ ಇದು ರೋಡ್ ಕನ್ಸ್ಟ್ರಕ್ಷನ್ಸು ಮತ್ತು ಏನೋ ಇದು ಎಲ್ಲ ರಿನೋವೇಷನ್ ಎಲ್ಲ ನಡೀತಾ ಇದೆ ಅಂದ್ಬಿಟ್ಟು ಅಲ್ಲಿಗೆ ಯಾರೂ ಬಿಡ್ತಾ ಇಲ್ಲ. ಬಟ್ ನಡ್ಕೊಂಡು ಹೋಗ್ಬೋದಂತೆ, ಬಟ್ ತುಂಬ ಕಷ್ಟ. ಅದಕ್ಕೆ ಯಾರೂ ಅಷ್ಟು ಇದರಲ್ಲಿ ಯಾರೂ ಅಲ್ಲಿಗೆ ಹೋಗ್ತಾ ಇಲ್ಲ. ನಾವು ಪೆನ್ಕೊಂಡ ನೋಡಿಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ಸಿಗೋದೇ ಲೇಪಾಕ್ಷಿ ಟೆಂಪಲ್ಲು. ಈ ಪುರಾತನವಾದ ದೇವಸ್ಥಾನನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿದೆ. ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಕೊಂಡ ಪ್ರದೇಶಕ್ಕೆ ಕೋಟಾಧಿಕಾರಿಯಾಗಿದ್ದ ವಿರೂಪಣ್ಣ ಈ ದೇವಸ್ಥಾನ ಕಟ್ಟಿದ್ದಾರೆ ಎನ್ನೋ ಮಾಹಿತಿ ಇದೆ. ಹಾಗೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಕಲ್ಲಿನ ಕಂಬ ಇದೆ. ಈ ಕಂಬದ ಕೆಳಗೆ ನೀವು ಬಟ್ಟೆನ ಈ ಕಡೆಯಿಂದ ಆ ಕಡೆಗೆ ನೀವು ಪಾಸ್ ಮಾಡ್ಬೋದು. ಆ ಥರ ಒಂದು ಸೂಪರಾಗಿರೋ ಒಂದು ಕಲ್ಲಿದೆ. ನೀವು ಹೋದಾಗ ಯಾರಾದರೂ ಹೋಗಿ ಟ್ರೈ ಮಾಡ್ಬೋದು. ಇದು ನಮ್ಮ ಪೂರ್ವಜರ ಒಂದು ತಂತ್ರಜ್ಞಾನಕ್ಕೆ ಒಂದು ಹಿಡಿದ ಕೈ. ಹಾಗೆ ಇಲ್ಲಿನ ದೇವ್ರು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ಗರ್ಭಗುಡಿಯಲ್ಲಿ ಇರೋದು. ಆ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ದೊಡ್ಡ ಹಾವಿನ ಎಡೆಯಲ್ಲಿ ಇರುವಂಥ ಶಿವಲಿಂಗ ಮತ್ತು ದೊಡ್ಡ ಗಣಪತಿ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿನ ಶಿಲ್ಪಕಲೆ ಅಂತೂ ನಿಜವಾಗೂ ಸೂಪರಾಗಿದೆ. ಮತ್ತು ಇಲ್ಲಿನ ಕಲ್ಲಿನ ಕಂಬಗಳ ಮೇಲೆ ಎಲ್ಲ ತರಹದ ಕಲಾಕೃತಿಗಳು ಎಲ್ಲ ಇದೆ. ಇಲ್ಲಿ ನೋಡಿ ಯಾವ ಥರ ಕೆತ್ತಿದ್ದಾರೆ ಅಂದ್ಬಿಟ್ಟು, ಎಷ್ಟೊಂದು ಕಂಬಗಳಿದೆ. ಈ ಥರ ನೋಡಿ ಇಲ್ಲಿ ಯಾವ ಥರ ಇದೆ. ಇದು ದೇವಸ್ಥಾನದ ಆಚೆ ಕಡೆ ಇರೋವಂಥ ಒಂದು ದೃಶ್ಯ ಇದು. ಅದಕ್ಕೆ ಹೇಳಿದ್ದು ಈ ದೇವಸ್ಥಾನನ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಒಂದು ಸರಿ ಆ ಕಡೆ ಹೋದಾಗ ವಿಸಿಟ್ ಮಾಡ್ಕೊಂಬನ್ನಿ. ಇದಕ್ಕೆ ಲೇಪಾಕ್ಷಿ ಅಂತ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಇದಕ್ಕೆ ಒಂದು ರೋಚಕವಾದ ಹಿನ್ನೆಲೆಯೇ ಇದೆ. ರಾಮಾಯಣದ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ರಾವಣನನ್ನು ತಡೆಯುತ್ತಂತೆ. ರಾವಣ ಕೋಪಗೊಂಡು ಆ ಪಕ್ಷಿಯ ರೆಕ್ಕೆಗಳನ್ನೇ ಕತ್ತರಿಸ್ತಾನೆ. ಆಗ ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನು ಕಾದು ರಾವಣ ಸೀತೆಯನ್ನು ಕರೆದೊಯ್ದದ್ದನ್ನು ತಿಳಿಸ್ತಂತೆ. ಆಗ ರಾಮನು ಅದನ್ನು ಲೇ ಪಕ್ಷಿ ಎಂದು ಕರೆದು ಅದು ಲಯದಲ್ಲಿ ಲೀನವಾಗುವಂತೆ ಮಾಡಿದನಂತೆ. ಲೇ ಪಕ್ಷಿ ಎಂದದ್ದೇ ಆ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬರಲು ಕಾರಣವಾಯಿತು. ಈಗ ನೀವೇನು ನೋಡ್ತಾ ಇದ್ದೀರಾ ಅದು ಬಂದು ದೇವಸ್ಥಾನದ ಪಕ್ಕದಲ್ಲೇ ಜಟಾಯು ಪಕ್ಷಿ ಬೀಳುತ್ತಲ್ಲ ಅದು ಆ ಜಾಗ ಅಂತ ಹೇಳ್ತಾರೆ. ನನಗೊಂದು ಖುಷಿಯಾಗಿದ್ದು ಆಂಧ್ರದಲ್ಲೂ ನಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರ ಬರಿತಾಯಿದ್ರು. ಅದನ್ನು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಮೇಲಕ್ಕೆ ಹೋದರೆ ನಿಮಗೆ ಆ ಬೆಟ್ಟ ಒಂದು ಸ್ವಲ್ಪ ಬೆಟ್ಟ ಇದೆ. ಒಂದು ಸ್ವಲ್ಪ ಮೇಲೆ ಹತ್ಕೊಂಡು ಹೋದರೆ ಆ ಜಟಾಯು ಪಕ್ಷಿ ಇರೋದು ಮತ್ತು ಅಲ್ಲೊಂದು ಸಣ್ಣ ಗೋಪುರ, ಹಾಗೆ ನಿಮಗೆ ರಾಮನ ಪಾದ ಕೂಡ ನಿಮಗೆ ಕಾಣಸಿಗುತ್ತೆ. ನೋಡಿ ಮೇಲ್ಗಡೆಯಿಂದ ಲೇಪಾಕ್ಷಿ ಸುತ್ತಮುತ್ತ ಎಷ್ಟು ಚೆನ್ನಾಗಿರೋ ವಾತಾವರಣ ಇದೆ ಅಂದ್ಬಿಟ್ಟು ನೀವು ನೋಡ್ಬೋದು. ನೋಡಿ ಇದು ಮೇಲ್ಗಡೆ ಇರೋ ಒಂದು ಚಿಕ್ಕ ಮಂಟಪ ಥರ ಇದೆ, ಬಟ್ ಒಳಗಡೆ ಏನೂ ಇಲ್ಲ. ನೋಡಿ ಅಲ್ಲಿ ಇರೋದು ನೋಡಿ ಇದೆ ಶ್ರೀರಾಮನ ಪಾದ ಅಂತ ಹೇಳ್ತಾರೆ ಇದನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಅಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೇನು ಖರ್ಚಾಗೋದಿಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಈ ಥರ ವೀಡಿಯೋಸು ಮಾಡೋದಕ್ಕೆ ನಮ್ಗೆ ಇನ್ನೂ ಉತ್ತೇಜನ ಸಿಕ್ದಂಗೆ ಆಗುತ್ತೆ.